ಹಾಯ್ ಹಲೋ ನಮಸ್ಕಾರ. ನುಡಿ ತಂತ್ರಾಂಶವನ್ನು ಉಪಯೋಗಿಸಿಕೊಂಡು ಕನ್ನಡವನ್ನು ಟೈಪ್ ಮಾಡಬೇಕಾದ್ರೆ ಸಾಕಷ್ಟು ಜನ ಫೇಸ್ ಮಾಡ್ತಿರೋ ಒಂದು ಪ್ರಾಬ್ಲಮ್ ಅಂದರೆ ನನ್ನ ಹತ್ರ ಸ್ಕ್ರಾಲ್ ಬಟನ್ ಇಲ್ಲ, ನನ್ನ ಕಂಪ್ಯೂಟರಲ್ಲಿ ಸ್ಕ್ರಾಲ್ ಬಟನ್ ಇಲ್ಲ. ಸೊ ನುಡಿ ತಂತ್ರಾಂಶವನ್ನು ಹೇಗೆ ಸಕ್ರಿಯಗೊಳಿಸೋದು ಅಂತ. ಸೊ ಈಗ ನೀವು ನೋಡ್ತಿರ್ಬೋದು, ಸದ್ಯ ನಾನು ಟೈಪ್ ಮಾಡಿದಾಗ ನುಡಿ ಸಕ್ರಿಯವಾಗಿಲ್ಲ. ಆದ್ದರಿಂದ ಈ ಥರ ಸಿಂಬಲ್ಸ್ಗಳು ಅಥವಾ ಅಕ್ಷರಗಳು ಕಂಡು ಬರ್ತಿದೆ. ಸೊ ಈಗ ನಾನು ಇದನ್ನು ನುಡಿಯನ್ನು ಸಕ್ರಿಯಗೊಳಿಸಬೇಕಂತ ಹೇಳಿದ್ರೆ ನೋಡ್ಬೋದು, ಆಲ್ರೆಡಿ ನುಡಿ ಡೈರೆಕ್ಟ್ ರನ್ ಆಗ್ತಾ ಇದೆ. ಸೊ ನೀವು ಇದನ್ನು ಇಲ್ಲಿ ಟಾಸ್ಕ್ ಬಾರಲ್ಲಿ ನೋಡಿದ್ರೆ ಈ ಐಕಾನ್ ಇಲ್ಲಿ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ನುಡಿ 4 ಬ್ಯಾಕ್ಗ್ರೌಂಡಲ್ಲಿ ರನ್ ಆಗ್ತಾಯಿದೆ ಅಂತ ಅರ್ಥ. ಸೊ ಇದನ್ನು ಹೇಗೆ ಸಕ್ರಿಯಗೊಳಿಸ್ಬೇಕಂತ ಹೇಳಿದ್ರೆ ಸ್ಕ್ರಾಲ್ ಬಟನ್ ಇಲ್ಲದೇನೂ ಹೇಗೆ ಸಕ್ರಿಯಗೊಳಿಸ್ಬೇಕಂತ ಹೇಳಿದ್ರೆ ಇದರ ಮೇಲೆ ರೈಟ್ ಕ್ಲಿಕ್ ಮಾಡಿ. ಸೊ ನೋಡ್ಬೋದು, ಇಲ್ಲಿ ಇಂಜಿನ್ ಸಕ್ರಿಯ ಆಗಬೇಕಂದ್ರೆ ಈ ಬಟನನ್ನು ಕ್ಲಿಕ್ ಮಾಡಬೇಕು. ಸೊ ಈ ಆಪ್ಷನನ್ನು ಕ್ಲಿಕ್ ಮಾಡಿದ ನಂತರ ನೀವು ನೋಡ್ಬೋದು, ಇಲ್ಲಿ ನಾನು ಮೌಸ್ ಕರ್ಸರ್ನಲ್ಲಿಟ್ಟು ಟಿ ಮಾಡಿದಾಗ ತ ಅಂತ ಬರುತ್ತೆ, ಆರ್ ಮಾಡಿದಾಗ ರ ಬರುತ್ತೆ, ಅಂದರೆ ನುಡಿ ಈಗ ಸಕ್ರಿಯವಾಗಿದೆ ಅಂತ ಅರ್ಥ. ಸೊ ಇವಾಗ ನೀವು ನೋಡ್ಬೋದು, ನನ್ನ ಹತ್ರ ಸ್ಕ್ರಾಲ್ ಲಾಕ್ ಬದಲಾಗಿ ಹೇಗೆ ನಾವು ಬೇರೆ ಬಟನ್ಗಳನ್ನು ಯೂಸ್ ಮಾಡಿಕೊಂಡು ನುಡಿಯನ್ನು ಸಕ್ರಿಯ ಮತ್ತು ನಿಷ್ಕ್ರಿಯಗೊಳಿಸ್ಬೋದು, ಶಾರ್ಟ್ಕಟ್ ಕೀ ಅಂತ. ಸೊ ಇದರಲ್ಲಿ ನೋಡ್ಬೋದು ಸೇಮ್ ಮೊದಲಿನ ಥರ ಇಲ್ಲಿ ಹೋಗಿ ಈ ಐಕನ್ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು, ಸ್ಕ್ರಾಲ್ ಲಾಕ್ ಕೀ ಬಳಕೆ ಯೂಸ್ ಮಾಡಿಕೊಂಡು ನಾವು ನುಡಿ ತಂತ್ರಾಂಶವನ್ನು ನಿಷ್ಕ್ರಿಯ ಅಥವಾ ಸಕ್ರಿಯ ಮಾಡ್ಬೋದು ಅಂತ ಆಪ್ಷನ್ ಕ್ಲಿಕ್ ಹಾಕೊಂಡಿದೆ. ಸೊ ಇದ್ರ ಬದಲು ನಿಮ್ಮಲ್ಲಿ ಸ್ಕ್ರಾಲ್ ಲಾಕ್ ಬಟನ್ ಇಲ್ಲ ಅಂತ ಹೇಳಿದ್ರೆ F12 ಕೀ ಬಳಕೆಯನ್ನು ಸೆಲೆಕ್ಟ್ ಮಾಡಿಕೊಡಿ. ಅಂದರೆ F12 ಕೀಯನ್ನು ಉಪಯೋಗಿಸ್ಕೊಂಡು ನುಡಿ ತಂತ್ರಾಂಶವನ್ನು ಸಕ್ರಿಯ ಅಥವಾ ನಿಷ್ಕ್ರಿಯ ಮಾಡ್ಬೋದು. ಸೊ ಈ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋತೀನಿ. ನೋಡ್ಬೋದು, ಈ ಆಪ್ಷನ್ ಚೆಕ್ ಆಗಿದೆ. ಸೊ ಇವಾಗ ನೋಡೋಣ ನುಡಿ ಈಗ ಸಕ್ರಿಯವಾಗಿದೆ ಅಥವಾ ನಿಷ್ಕ್ರಿಯವಾಗಿದೆ ಅಂತ. ನುಡಿ ಸಕ್ರಿಯವಾಗಿದೆ. ಸೊ ಅದರಿಂದ ನಾವೀಗ ಸ್ಪೇಸ್ ಹೊತ್ತು ಕನ್ನಡ ಅಂತ ಟೈಪ್ ಮಾಡಿದ್ರೆ ನೋಡಿ, ಸೊ ನುಡಿ ಸಕ್ರಿಯವಾಗಿದೆ. ಸೊ ಈಗ ನುಡಿಯನ್ನು ನಿಷ್ಕ್ರಿಯ ಮಾಡೋಣ. ಸೊ ನುಡಿ ನಿಷ್ಕ್ರಿಯ ಮಾಡಬೇಕಂದ್ರೆ F12 ಬಟನನ್ನು ಯೂಸ್ ಮಾಡು. ನಿಷ್ಕ್ರಿಯ ಮಾಡೋದು ಅಂದರೆ ಫಂಕ್ಷನ್ನಲ್ಲಿ F12 ಬಟನನ್ನು ಕ್ಲಿಕ್ ಮಾಡಿದ್ದೀನಿ. ಸೊ ಇವಾಗ ನುಡಿ ನಿಷ್ಕ್ರಿಯ ಆಗಿರಬೇಕು. ಸೊ ಅದನ್ನು ಈಗ ಚೆಕ್ ಮಾಡೋಣ, ನೋಡೋಣ. ನೋಡಿ, ಕೆಯನ್ನು ಟೈಪ್ ಮಾಡಿದಾಗ ಬೇರೆ ಬೇರೆ ಅಕ್ಷರಗಳು ಕಂಡು ಬರುತ್ತಿದೆ. ಸೊ ಈಗ ವಾಪಸ್ಸು ನುಡಿಯನ್ನು ಸಕ್ರಿಯಗೊಳಿಸ್ಬೇಕಂತ ಹೇಳಿದ್ರೆ F12 ಬಟನನ್ನು ಮತ್ತೆ ವಾಪಸ್ ಪ್ರೆಸ್ ಮಾಡೋಣ. ಸೊ ಈಗ ಪ್ರೆಸ್ ಮಾಡಿದಾಗ ನೋಡಿ, ವಾಪಸ್ ಕನ್ನಡ ಅಕ್ಷರಗಳು ಟೈಪ್ ಆಗ್ತಾ ಇದೆ. ಸೊ ಈ ರೀತಿಯಾಗಿ ಇನ್ ಕೇಸ್ ನಿಮಗೆ ಸ್ಕ್ರಾಲ್ ಅಪ್ ಬಟನ್ನ ಯೂಸ್ ಮಾಡಿಕೊಂಡು ನಿಷ್ಕ್ರಿಯ ಅಥವಾ ಸಕ್ರಿಯ ಮಾಡಬೇಕಂದ್ರೆ ಈ ಆಪ್ಷನ್ನ ಸೆಲೆಕ್ಟ್ ಮಾಡಿ. ಸೊ ಇದರ ಮೇಲೂ ಕ್ಲಿಕ್ ಮಾಡಿ ಕೂಡ ನಾವು ಇಂಜಿನನ್ನು ಅಂದರೆ ನುಡಿ ತಂತ್ರಾಂಶವನ್ನು ಸಕ್ರಿಯ ಅಥವಾ ನಿಷ್ಕ್ರಿಯ ಮಾಡ್ಬೋದು. ಸೊ ಈಗ ಸದ್ಯ ನುಡಿ ತಂತ್ರಾಂಶ ಸಕ್ರಿಯವಾಗಿರೋದ್ರಿಂದ ಸೊ ಅದು ನಿಷ್ಕ್ರಿಯ ಮಾಡಬೇಕಂತ ಹೇಳಿದ್ರೆ ಈ ಆಪ್ಷನನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಸೊ ಈ ರೀತಿಯಾಗಿ ನಾವು ಸ್ಕ್ರಾಲ್ ಲಾಕ್ ಬಟನ್ ಬದಲು F12 ಬಟನನ್ನು ಯೂಸ್ ಮಾಡಿಕೊಂಡು ನುಡಿ ತಂತ್ರಾಂಶವನ್ನು ಸಕ್ರಿಯ ಅಥವಾ ನಿಷ್ಕ್ರಿಯ ಮಾಡ್ಬೋದು. ಸೊ ಇನ್ನೂ ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಸೊ ಅದ್ರ ಬಗ್ಗೆ ಕೂಡ ನಾವು ವಿಡಿಯೋವನ್ನು ಮಾಡೋಣ. ಥ್ಯಾಂಕ್ ಯು.